ಇನ್ನು ವಕ್ಫ್ ವಿರುದ್ಧ ಹೋರಾಟಕ್ಕೆ ಬಿಜೆಪಿ 3 ತಂಡ ರಚನೆ. ಆ 3 ತಂಡಗಳಿಗೆ ಅವ್ವ ಇಲ್ಲ ಅಪ್ಪ ಇಲ್ಲ ಅಂತ ಯಡಿಯೂರಪ್ಪ ವಿಜೇಂದ್ರ ವಿರುದ್ಧ ಯತ್ನಾಳ್ ಗರಂ ಆಗಿದ್ದಾರೆ. ನಮ್ಮನ್ನ ನೋಡಿ 3 ತಂಡ ರಚನೆ ಮಾಡಿದ್ದಾರೆ. ಅವರಿಗೆ ವಕ್ಫ್ ಬೋರ್ಡ್ ವಿವಾದದ ಬಗ್ಗೆ ಕಾಳಜಿ ಇಲ್ಲ, ಅವರಿಗೆ ಇರೋದು ಅಪ್ಪನ ಥರ ಲೂಟಿ, ಇದರ ಬಗ್ಗೆನೇ ಅವರಿಗೆ ಕಾಳಜಿ ಅಂತ ಪರೋಕ್ಷವಾಗಿ ವಿಜೇಂದ್ರ ವಿರುದ್ಧ ಯತ್ನಾಳ್ ಗರಂ ಆಗಿದ್ದಾರೆ. 3 ಪ್ರತ್ಯೇಕ ತಂಡ ರಚನೆ ಮಾಡಿದ್ದಾರೆ. ಅದರಲ್ಲಿ ಪ್ರತಾಪ್ ಸಿಂಹ ಅವರನ್ನು ಕೈ ಬಿಟ್ಟಿದ್ದಾರೆ ಸರ್. ಅವ್ರು ಒಬ್ಬೊಬ್ಬನೇ ಕೈ ಬಿಡ್ತಾರೆ ರೀ. ಅವರ ಅಪ್ಪ ಮಕ್ಕಳು ಬರೀದೇ ಮಾಡ್ತಾರಲ್ಲ. ಜನಜಾಗೃತಿ ಅಭಿಯಾನ ಯಾವಾಗಿಂದ ಆರಂಭ ಮಾಡ್ತೀರಿ? ಯಾರ್ಯಾರು ಇರ್ತಾರೆ? ಅಲ್ಲಿ ಹೇಳಿಬಿಟ್ಟೇನಲ್ರಿ, 25ನೇ ತಾರೀಕಿನ ಡಿಸೆಂಬರ್ 25. ನಮ್ಮದೆಲ್ಲ ಕ್ಲಿಯರ್ ಇದೆ. ಅವ್ರ ಹಂಗೆ ಸುಮ್ಮನೆ ನಮ್ಮ ನೋಡಿ ಒಂದು 3 ತಂಡ ಮಾಡಿ ಅದು ಡೇಟ್ ಇಲ್ಲ, ಯಾವ ಊರಿಲ್ಲ, ಏನೂ ಇಲ್ಲ, ಅದಕ್ಕೆ ಅವು ಇಲ್ಲ ಅಪ್ಪಿಲ್ಲ. ಸುಮ್ಮನೆ ಯತ್ನಾಳ್ರು ನಮ್ಮ ಟೀಮ್ ಮಾಡೈತನ ಅವ್ನು ಮಾಡ್ಯಾರ. ಅವ್ರಿಗೇನು ವಕಫದ ಕಾಳಜಿ ಇಲ್ಲ, ಮೂಢ ಕಾಳಜಿ ಇಲ್ಲ, ವಾಲ್ಮೀಕಿ ಜನಾಂಗದ 187 ಕೋಟಿ ಹಗರಣದ ಕಾಳಜಿ ಇಲ್ಲ, ದಲಿತರ 24,000 ಕೋಟಿ ರೂಪಾಯಿ ಪೂರ್ತಿ ಡೈಲ್ಯೂಟ್ ಮಾಡಿ ಇವತ್ತು ಗ್ಯಾರಂಟಿಗೆ ಹಾಕಿಲ್ಲ, ಅದ್ರ ಕಾಳಜಿ ಇಲ್ಲ. ಅವ್ರ ಕಾಳಜಿ ಇರೋದು ಮುಂದೆ ಮುಖ್ಯಮಂತ್ರಿ ಹಾಗೆ ಹಾಕಬೇಕು, ಮತ್ತು ಅಪ್ಪನ ಹಾಗೆ ಲೂಟಿ ಮಾಡಬೇಕು.